ಅಲ್ಲಿಗೆ ಬಿಜೆಪಿ ವಕ್ತಾರರು ನೇರವಾಗಿ ಪ್ರಶ್ನೆ ಕೇಳೋದು, ಯಾಕಂದ್ರೆ ಪಶ್ಚಿಮ ಬಂಗಾಳದನ್ನ ಕಂಪೇರ್ ಮಾಡಿ ನಾವ್ ಇವತ್ತು ಮಾತನಾಡ್ತಿರೋದ್ರಿಂದ. ಸರ್, ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಸಾಲ ಹತ್ರ ಕರ್ನಾಟಕದಷ್ಟೇ ಇದೆ. ಗೋವಿಂದರಾಜು ಸರ್, ತಮ್ಮ ಗಮನಕ್ಕೂ ಇರುತ್ತೆ. 8,15,000 ಕೋಟಿಯಷ್ಟು ಸಾಲ ಇದೆ ಅಂತ ಹೇಳಿ ನಮಗೆ ರಿಪೋರ್ಟ್ಗಳು ಸಿಗ್ತಾ ಇದೆ. ಹಿಂಗಿರುವಾಗ ನಿಮ್ಮ ಅಂದ್ರೆ ಬಿಜೆಪಿ ಪಕ್ಷದಿಂದ ಏನ್ ಘೋಷಣೆ ಮಾಡಿದ್ದೀರಿ ಗ್ಯಾರಂಟಿ ಅಥವಾ ಬೇರೆ ಹೆಸರಿನ ಭರವಸೆಗಳು ಇದು ಇನ್ ಕೇಸ್ ಇಂಪ್ಲಿಮೆಂಟ್ ಆದ್ರೆ ಡಬಲ್ ಆಗತ್ತೆ ಸಾಲದ ಪ್ರಮಾಣ ಅನ್ನೋ ರಿಪೋರ್ಟ್ಗಳು ಈಗ ಆಲ್ರೆಡಿ ಬರ್ತಾ ಇದೆ. ನೋಡಿ ಮೇಡಮ್, ಮೊದಲನೇದಾಗಿ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಏನು ಆಶೀರ್ವಾದ ಮಾಡಿದ್ದಾರೆ, ಗ್ಯಾರಂಟಿ ನೋಡಂತೂ ಆಶೀರ್ವಾದ ಮಾಡಿರುತ್ತಕ್ಕಂಥದ್ದಲ್ಲ. ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಮೇಡಮ್. ಇವತ್ತು ಮಮತಾ ಬ್ಯಾನರ್ಜಿ ಅವರ ಸುಮಾರು 15 ವರ್ಷದ ದುರಾಡಳಿತ ವಿರುದ್ಧ ಸಿಡಿದೆದ್ದಿ ಇವತ್ತು ಉತ್ತಮವಾದ ಒಂದು ನಾಯಕತ್ವ, ಉತ್ತಮವಾದ ಒಂದು ಪಕ್ಷ ಬೇಕಂತ ಹೇಳ್ಬಿಟ್ಟು ಅಲ್ಲಿನ ಜನತೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿ ಇವಾಗ ಏನು ಗೃಹಲಕ್ಷ್ಮಿ ಅಂತ ಅನೌನ್ಸ್ ಮಾಡಿ ಇವತ್ತು ಅವ್ರಿಗೆ ಇಷ್ಟ ಬಂದಂಗ ಹಾಕುವಂತ ಕೆಲಸ ಮಾಡ್ತಾ ಇರೋದು. ಇವತ್ತು ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಇವತ್ತು 4 ರೂಪಾಯಿ ಇದ್ದಿದ್ದ ಯೂನಿಟ್ ನ 7 ರೂಪಾಯಿ ಮಾಡಂಗೆ ಬೆಲೆ ಜಾಸ್ತಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಬಸ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಿನ ಬೆಲೆನ 15ರಿಂದ 20% ಜಾಸ್ತಿ ಮಾಡಿ ಇವತ್ತು ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಾವು ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಕ್ಕೋಸ್ಕರ ಕೊಡ್ತಾ ಇದೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾಂಪ್ ಪೇಪರ್ ಇದ್ದಿದ್ದ 20 ರೂಪಾಯಿ ಸಿಕ್ತಿದ್ನ 500 ರೂಪಾಯಿ ಮಾಡಿಕ್ಕಿರ್ತಕ್ಕಂಥದ್ದು. 1 ರೂಪಾಯಿಗೆ ಒಂದು ಡೆತ್ ಸರ್ಟಿಫಿಕೇಟ್ 10 ರೂಪಾಯಿ ಸಿಕ್ತಿತ್ತು ಡೆತ್ ಸರ್ಟಿಫಿಕೇಟ್ ಇಲ್ಲ ಬರ್ತ್ ಸರ್ಟಿಫಿಕೇಟ್, ಇವತ್ತು 100 ರೂಪಾಯಿ ಮಾಡಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಾಲಿನ ಬೆಲೆನ ಇವ್ರು ಇಷ್ಟ ಬಂದಂಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅದು ಅದೇ ರೀತಿ ಇವತ್ತು ಮದ್ಯವನ್ನ ಅವ್ರಿಗೆ ಇಷ್ಟ ಬಂದಂಗೆ ಬೇಕಾಗಿದ್ದೆಲ್ಲ ಜಾಸ್ತಿ ಮಾಡ್ಕೊಂಡು ಇವತ್ತೇನು 2,000 ರೂಪಾಯಿ ಗೃಹಿಣಿಯರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಹಿಂಬಾಗಿಲಿಂದ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಆ ರೀತಿಯ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಗ್ಯಾರಂಟಿಗಳಿಂದ ಆಗೋದಿಲ್ಲ. ಬಸ್ ಫ್ರೀ ಕೊಡ್ತಾ ಇದೀವಿ, ಡಬಲ್ ಆಗುತ್ತೆ ಪಶ್ಚಿಮ ಬಂಗಾಳದ ಸಾಲ ಅಂತ ನಾವಷ್ಟು ಗ್ರಾಫಿಕ್ಸ್ ಪಾಯಿಂಟ್ ಹಾಕಿದೀವಿ. ಅದನ್ನ ಸ್ಕ್ರೀನ್ ಅಲ್ಲಿ ಇಲ್ಲ, ನಿಮಗೆ ಪ್ರಶ್ನೆ ಸರ್, ಸ್ಕ್ರೀನ್ ಅಲ್ಲಿ ತಗೊಂಡ್ಬಂದು ಅದ್ರ ಸಮೇತ ಪ್ರಶ್ನೆ ಕೇಳ್ತೀನಿ. ನೋಡಿ ಸರ್, ದೀದಿ ಅವರ ಆಡಳಿತ ಇರ್ಬೇಕಾದ್ರೆ 1,500 ರೂಪಾಯಿ ಕೊಡ್ತಿದ್ರು ಮಹಿಳೆಯರಿಗೆ, ನೀವು 3,000 ಅಂದಿದ್ದೀರಿ, ಡಬಲ್ ಆಯ್ತು. ಹಂಗೆ ಇದರ ಜೊತೆಯಲ್ಲಿ ಏನು ನಿರುದ್ಯೋಗಸ್ಥ ಯುವಕರಿಗೆ 1,500 ರೂಪಾಯಿ ಕೊಡ್ತಿದ್ರು, ನೀವೀಗ ಅದನ್ನ 3,000 ಅಂತ ಹೇಳಿದಿರಿ. ಹಿಂಗೆ ಪ್ರತಿಯೊಂದು ಸ್ಕೀಮ್ ನಲ್ಲಿ ಸಿಗ್ತಾ ಇದ್ದ ದುಡ್ಡನ್ನ ಡಬಲ್ ಮಾಡಿರೋ ನೀವು ಸಾಲ 8.15 ಲಕ್ಷ ಕೋಟಿ ಇರೋದನ್ನ ಡಬಲ್ ಮಾಡೋದಿಲ್ಲ ಹೇಗೆ ಅನ್ನೋದು ನನ್ನ ಸಿಂಪಲ್ ಪ್ರಶ್ನೆ. ಇವತ್ತು ನಿರುದ್ಯೋಗ ಸಮಸ್ಯೆ ಬಂದಾಗ ಅಲ್ಲಿನ ಕಾರ್ಖಾನೆಗಳನ್ನ ಹೆಚ್ಚು ಮಾಡೋದಿಕ್ಕೆ ಮತ್ತೆ ಆದಾಯ ಮೂಲಗಳು ಬರೋದಿಕ್ಕೆ ಹೊಸ ಕಾರಿಡಾರ್ಗಳು ಮಾಡೋದಿಕ್ಕೆ ಎಲ್ಲವನ್ನು ಒಂದು ಒತ್ತು ಕೊಟ್ಟು ಪ್ಲಾನ್ ಆಗಿ ಮಾಡುವಂತ ಕೆಲಸ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಅಲ್ಲಿನ ಸರ್ಕಾರ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಇವತ್ತು ಎಲ್ಲಿ ನಿರುದ್ಯೋಗದ ಹೆಸರು ಹೇಳಿ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ 3 ಲಕ್ಷ ಉದ್ಯೋಗನೂ ಕೂಡ ಇವರು ತುಂಬಕ್ಕಾಗ್ಲಿಲ್ಲ. ಯಾವುದೇ ಒಂದು ಕಂಪ್ನಿ ಕರ್ಕೊಂಡ್ಬಂದು ನಾವು ಉದ್ಯೋಗ ಕೊಡ್ತೀವಿ ಅಂತ ಇಲ್ಲಿವರೆಗೂ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ 3 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಇವತ್ತು ಆಲ್ರೆಡಿ ಸಾಲ ಮಾಡಿದ್ದಾರೆ. ಈ ರೀತಿ ಎಲ್ಲವನ್ನು ಕೂಡ ಜನರ ಮೇಲೆನೆ ಹೊರೆ ಹಾಕಿ ಇವತ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಕ್ಕೆ ಇಲ್ಲಿವರೆಗೂ ಆಗ್ಲಿಲ್ಲ, ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. ಇಡೀ ರಾಜ್ಯದಲ್ಲಿ ಹಾಸ್ಪಿಟಲ್ಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ಲ. ಇವತ್ತು ಬಸ್ಗಳಿಗೆ ಎಲ್ಲ ಒಂದ್ ಕಡೆ ಗ್ಯಾರೇಜ್ ಮೂಲಕ್ಕೆ ತೆಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ನಿಗಮಗಳಿಗೆ ಅನುದಾನಗಳು ಕೊಡ್ತಾ ಇಲ್ಲ. ಅಲ್ಲಿಗೆ ಬಿಜೆಪಿ ವಕ್ತಾರರು ನೇರವಾಗಿ ಪ್ರಶ್ನೆ ಕೇಳೋದು, ಯಾಕಂದ್ರೆ ಪಶ್ಚಿಮ ಬಂಗಾಳದನ್ನ ಕಂಪೇರ್ ಮಾಡಿ ನಾವ್ ಇವತ್ತು ಮಾತನಾಡ್ತಿರೋದ್ರಿಂದ. ಸರ್, ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಸಾಲ ಹತ್ರ ಕರ್ನಾಟಕದಷ್ಟೇ ಇದೆ. ಗೋವಿಂದರಾಜು ಸರ್, ತಮ್ಮ ಗಮನಕ್ಕೂ ಇರುತ್ತೆ. 8,15,000 ಕೋಟಿಯಷ್ಟು ಸಾಲ ಇದೆ ಅಂತ ಹೇಳಿ ನಮಗೆ ರಿಪೋರ್ಟ್ಗಳು ಸಿಗ್ತಾ ಇದೆ. ಹಿಂಗಿರುವಾಗ ನಿಮ್ಮ ಅಂದ್ರೆ ಬಿಜೆಪಿ ಪಕ್ಷದಿಂದ ಏನ್ ಘೋಷಣೆ ಮಾಡಿದ್ದೀರಿ ಗ್ಯಾರಂಟಿ ಅಥವಾ ಬೇರೆ ಹೆಸರಿನ ಭರವಸೆಗಳು ಇದು ಇನ್ ಕೇಸ್ ಇಂಪ್ಲಿಮೆಂಟ್ ಆದ್ರೆ ಡಬಲ್ ಆಗತ್ತೆ ಸಾಲದ ಪ್ರಮಾಣ ಅನ್ನೋ ರಿಪೋರ್ಟ್ಗಳು ಈಗ ಆಲ್ರೆಡಿ ಬರ್ತಾ ಇದೆ. ನೋಡಿ ಮೇಡಮ್, ಮೊದಲನೇದಾಗಿ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಏನು ಆಶೀರ್ವಾದ ಮಾಡಿದ್ದಾರೆ, ಗ್ಯಾರಂಟಿ ನೋಡಂತೂ ಆಶೀರ್ವಾದ ಮಾಡಿರುತ್ತಕ್ಕಂಥದ್ದಲ್ಲ. ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಮೇಡಮ್. ಇವತ್ತು ಮಮತಾ ಬ್ಯಾನರ್ಜಿ ಅವರ ಸುಮಾರು 15 ವರ್ಷದ ದುರಾಡಳಿತ ವಿರುದ್ಧ ಸಿಡಿದೆದ್ದಿ ಇವತ್ತು ಉತ್ತಮವಾದ ಒಂದು ನಾಯಕತ್ವ, ಉತ್ತಮವಾದ ಒಂದು ಪಕ್ಷ ಬೇಕಂತ ಹೇಳ್ಬಿಟ್ಟು ಅಲ್ಲಿನ ಜನತೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿ ಇವಾಗ ಏನು ಗೃಹಲಕ್ಷ್ಮಿ ಅಂತ ಅನೌನ್ಸ್ ಮಾಡಿ ಇವತ್ತು ಅವ್ರಿಗೆ ಇಷ್ಟ ಬಂದಂಗೆ ಹಾಕುವಂತ ಕೆಲಸ ಮಾಡ್ತಾ ಇರೋದು. ಇವತ್ತು ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಇವತ್ತು 4 ರೂಪಾಯಿ ಇದ್ದಿದ್ದ ಯೂನಿಟ್ ನ 7 ರೂಪಾಯಿ ಮಾಡಂಗೆ ಬೆಲೆ ಜಾಸ್ತಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಬಸ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಿನ ಬೆಲೆನ 15ರಿಂದ 20% ಜಾಸ್ತಿ ಮಾಡಿ ಇವತ್ತು ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಾವು ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಕ್ಕೋಸ್ಕರ ಕೊಡ್ತಾ ಇದೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾಂಪ್ ಪೇಪರ್ ಇದ್ದಿದ್ದ 20 ರೂಪಾಯಿ ಸಿಕ್ತಿದ್ನ 500 ರೂಪಾಯಿ ಮಾಡಿಕ್ಕಿರ್ತಕ್ಕಂಥದ್ದು. 1 ರೂಪಾಯಿಗೆ ಒಂದು ಡೆತ್ ಸರ್ಟಿಫಿಕೇಟ್ 10 ರೂಪಾಯಿ ಸಿಕ್ತಿತ್ತು ಡೆತ್ ಸರ್ಟಿಫಿಕೇಟ್ ಇಲ್ಲ ಬರ್ತ್ ಸರ್ಟಿಫಿಕೇಟ್, ಇವತ್ತು 100 ರೂಪಾಯಿ ಮಾಡಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಾಲಿನ ಬೆಲೆನ
ಇವ್ರು ಇಷ್ಟ ಬಂದಂಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅದು ಅದೇ ರೀತಿ ಇವತ್ತು ಮದ್ಯವನ್ನ ಅವ್ರಿಗೆ ಇಷ್ಟ ಬಂದಂಗೆ ಬೇಕಾಗಿದ್ದೆಲ್ಲ ಜಾಸ್ತಿ ಮಾಡ್ಕೊಂಡು ಇವತ್ತೇನು 2,000 ರೂಪಾಯಿ ಗೃಹಿಣಿಯರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಹಿಂಬಾಗಿಲಿಂದ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ, ಆ ರೀತಿಯ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಗ್ಯಾರಂಟಿಗಳಿಂದ ಆಗೋದಿಲ್ಲ. ಇವತ್ತೆಲ್ಲ ಬಸ್ ಫ್ರೀ ಕೊಡ್ತಾ ಇದೀವಿ ಅಂತ ಡಬಲ್ ಆಗುತ್ತೆ ಪಶ್ಚಿಮ ಬಂಗಾಳದ ಸಾಲ ಅಂತ ನಾವಷ್ಟು ಗ್ರಾಫಿಕ್ಸ್ ಪಾಯಿಂಟ್ ಹಾಕಿದೀವಿ. ಅದನ್ನ ಸ್ಕ್ರೀನ್ ಅಲ್ಲಿ ಇಲ್ಲ, ನಿಮಗೆ ಪ್ರಶ್ನೆ ಸರ್, ಸ್ಕ್ರೀನ್ ಅಲ್ಲಿ ತಗೊಂಡ್ಬಂದು ಅದ್ರ ಸಮೇತ ಪ್ರಶ್ನೆ ಕೇಳ್ತೀನಿ ನೋಡಿ ಸರ್. ದೀದಿ ಅವರ ಆಡಳಿತ ಇರ್ಬೇಕಾದ್ರೆ 1,500 ರೂಪಾಯಿ ಕೊಡ್ತಿದ್ರು ಮಹಿಳೆಯರಿಗೆ, ನೀವು 3,000 ಅಂದಿದ್ದೀರಿ, ಡಬಲ್ ಆಯ್ತು. ಹಂಗೆ ಇದರ ಜೊತೆಯಲ್ಲಿ ಏನು ನಿರುದ್ಯೋಗಸ್ಥ ಯುವಕರಿಗೆ 1,500 ರೂಪಾಯಿ ಕೊಡ್ತಿದ್ರು, ನೀವೀಗ ಅದನ್ನ 3,000 ಅಂತ ಹೇಳಿದಿರಿ. ಹಿಂಗೆ ಪ್ರತಿಯೊಂದು ಸ್ಕೀಮ್ ನಲ್ಲಿ ಸಿಗ್ತಾ ಇದ್ದ ದುಡ್ಡನ್ನ ಡಬಲ್ ಮಾಡಿರೋ ನೀವು ಸಾಲ 8.15 ಲಕ್ಷ ಕೋಟಿ ಇರೋದನ್ನ ಡಬಲ್ ಮಾಡೋದಿಲ್ಲ ಹೇಗೆ ಅನ್ನೋದು ನನ್ನ ಸಿಂಪಲ್ ಪ್ರಶ್ನೆ. ಇವತ್ತು ನಿರುದ್ಯೋಗ ಸಮಸ್ಯೆ ಬಂದಾಗ ಅಲ್ಲಿನ ಕಾರ್ಖಾನೆಗಳನ್ನ ಹೆಚ್ಚು ಮಾಡೋದಿಕ್ಕೆ ಮತ್ತೆ ಆದಾಯ ಮೂಲಗಳು ಬರೋದಿಕ್ಕೆ ಹೊಸ ಕಾರಿಡಾರ್ಗಳು ಮಾಡೋದಿಕ್ಕೆ ಎಲ್ಲವನ್ನು ಒಂದು ಒತ್ತು ಕೊಟ್ಟು ಪ್ಲಾನ್ ಆಗಿ ಮಾಡುವಂತ ಕೆಲಸ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಅಲ್ಲಿನ ಸರ್ಕಾರ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಇವತ್ತು ಎಲ್ಲಿ ನಿರುದ್ಯೋಗದ ಹೆಸರೇಳಿ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ 3 ಲಕ್ಷ ಉದ್ಯೋಗನೂ ಕೂಡ ಇವರು ತುಂಬಕ್ಕಾಗ್ಲಿಲ್ಲ. ಯಾವುದೇ ಒಂದು ಕಂಪ್ನಿ ಕರ್ಕೊಂಡ್ಬಂದು ನಾವು ಉದ್ಯೋಗ ಕೊಡ್ತೀವಿ ಅಂತ ಇಲ್ಲಿವರೆಗೂ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ 3 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಇವತ್ತು ಆಲ್ರೆಡಿ ಸಾಲ ಮಾಡಿದ್ದಾರೆ. ಈ ರೀತಿ ಎಲ್ಲವನ್ನು ಕೂಡ ಜನರ ಮೇಲೆನೆ ಹೊರೆ ಹಾಕಿ ಇವತ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಕ್ಕೆ ಇಲ್ಲಿವರೆಗೂ ಆಗ್ಲಿಲ್ಲ, ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. ಇಡೀ ರಾಜ್ಯದಲ್ಲಿ ಹಾಸ್ಪಿಟಲ್ಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ಲ. ಇವತ್ತು ಬಸ್ಗಳಿಗೆ ಎಲ್ಲ ಒಂದ್ ಕಡೆ ಗ್ಯಾರೇಜ್ ಮೂಲಕ್ಕೆ ತೆಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ನಿಗಮಗಳಿಗೆ ಅನುದಾನಗಳು ಕೊಡ್ತಾ ಇಲ್ಲ. ಅಲ್ಲಿಗೆ ಬಿಜೆಪಿ ವಕ್ತಾರರು ನೇರವಾಗಿ ಪ್ರಶ್ನೆ ಕೇಳೋದು, ಯಾಕಂದ್ರೆ ಪಶ್ಚಿಮ ಬಂಗಾಳದನ್ನ ಕಂಪೇರ್ ಮಾಡಿ ನಾವ್ ಇವತ್ತು ಮಾತನಾಡ್ತಿರೋದ್ರಿಂದ. ಸರ್, ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಸಾಲ ಹತ್ರ ಕರ್ನಾಟಕದಷ್ಟೇ ಇದೆ. ಗೋವಿಂದರಾಜು ಸರ್, ತಮ್ಮ ಗಮನಕ್ಕೂ ಇರುತ್ತೆ. 8,15,000 ಕೋಟಿಯಷ್ಟು ಸಾಲ ಇದೆ ಅಂತ ಹೇಳಿ ನಮಗೆ ರಿಪೋರ್ಟ್ಗಳು ಸಿಗ್ತಾ ಇದೆ. ಹಿಂಗಿರುವಾಗ ನಿಮ್ಮ ಅಂದ್ರೆ ಬಿಜೆಪಿ ಪಕ್ಷದಿಂದ ಏನ್ ಘೋಷಣೆ ಮಾಡಿದ್ದೀರಿ ಗ್ಯಾರಂಟಿ ಅಥವಾ ಬೇರೆ ಹೆಸರಿನ ಭರವಸೆಗಳು ಇದು ಇನ್ ಕೇಸ್ ಇಂಪ್ಲಿಮೆಂಟ್ ಆದ್ರೆ ಡಬಲ್ ಆಗತ್ತೆ ಸಾಲದ ಪ್ರಮಾಣ ಅನ್ನೋ ರಿಪೋರ್ಟ್ಗಳು ಈಗ ಆಲ್ರೆಡಿ ಬರ್ತಾ ಇದೆ. ನೋಡಿ ಮೇಡಮ್, ಮೊದಲನೇದಾಗಿ ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ಏನು ಆಶೀರ್ವಾದ ಮಾಡಿದ್ದಾರೆ, ಗ್ಯಾರಂಟಿ ನೋಡಂತೂ ಆಶೀರ್ವಾದ ಮಾಡಿರುತ್ತಕ್ಕಂಥದ್ದಲ್ಲ. ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್ ಮೇಡಮ್. ಇವತ್ತು ಮಮತಾ ಬ್ಯಾನರ್ಜಿ ಅವರ ಸುಮಾರು 15 ವರ್ಷದ ದುರಾಡಳಿತ ವಿರುದ್ಧ ಸಿಡಿದೆದ್ದಿ ಇವತ್ತು ಉತ್ತಮವಾದ ಒಂದು ನಾಯಕತ್ವ, ಉತ್ತಮವಾದ ಒಂದು ಪಕ್ಷ ಬೇಕಂತ ಹೇಳ್ಬಿಟ್ಟು ಅಲ್ಲಿನ ಜನತೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿ ಇವಾಗ ಏನು ಗೃಹಲಕ್ಷ್ಮಿ ಅಂತ ಅನೌನ್ಸ್ ಮಾಡಿ ಇವತ್ತು ಅವ್ರಿಗೆ ಇಷ್ಟ ಬಂದಂಗೆ ಹಾಕುವಂತ ಕೆಲಸ ಮಾಡ್ತಾ ಇರೋದು. ಇವತ್ತು ಗೃಹ ಜ್ಯೋತಿ ಅಂತ ಹೇಳ್ಬಿಟ್ಟು ಇವತ್ತು 4 ರೂಪಾಯಿ ಇದ್ದಿದ್ದ ಯೂನಿಟ್ ನ 7 ರೂಪಾಯಿ ಮಾಡಂಗೆ ಬೆಲೆ ಜಾಸ್ತಿ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಬಸ್ ಫ್ರೀ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಸ್ಸಿನ ಬೆಲೆನ 15ರಿಂದ 20% ಜಾಸ್ತಿ ಮಾಡಿ ಇವತ್ತು ಗ್ಯಾರಂಟಿ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ನಾವು ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಕ್ಕೋಸ್ಕರ ಕೊಡ್ತಾ ಇದೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಸ್ಟಾಂಪ್ ಪೇಪರ್ ಇದ್ದಿದ್ದ 20 ರೂಪಾಯಿ ಸಿಕ್ತಿದ್ನ 500 ರೂಪಾಯಿ ಮಾಡಿಕ್ಕಿರ್ತಕ್ಕಂಥದ್ದು. 1 ರೂಪಾಯಿಗೆ ಒಂದು ಡೆತ್ ಸರ್ಟಿಫಿಕೇಟ್ 10 ರೂಪಾಯಿ ಸಿಕ್ತಿತ್ತು, ಡೆತ್ ಸರ್ಟಿಫಿಕೇಟ್ ಇಲ್ಲ ಬರ್ತ್ ಸರ್ಟಿಫಿಕೇಟ್. ಇವತ್ತು 100 ರೂಪಾಯಿ ಮಾಡಿಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಹಾಲಿನ ಬೆಲೆನ ಇವ್ರು ಇಷ್ಟ ಬಂದಂಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಅದು ಅದೇ ರೀತಿ ಇವತ್ತು ಮದ್ಯವನ್ನ ಅವ್ರಿಗೆ ಇಷ್ಟ ಬಂದಂಗೆ ಬೇಕಾಗಿದ್ದೆಲ್ಲ ಜಾಸ್ತಿ ಮಾಡ್ಕೊಂಡು ಇವತ್ತೇನು 2,000 ರೂಪಾಯಿ ಗೃಹಿಣಿಯರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಹಿಂಬಾಗಿಲಿಂದ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ, ಆ ರೀತಿಯ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಗ್ಯಾರಂಟಿಗಳಿಂದ ಆಗೋದಿಲ್ಲ. ಬಸ್ ಫ್ರೀ ಕೊಡ್ತಾ ಇದೀವಿ ಅಂತ ಡಬಲ್ ಆಗುತ್ತೆ ಪಶ್ಚಿಮ ಬಂಗಾಳದ ಸಾಲ ಅಂತ ನಾವಷ್ಟು ಗ್ರಾಫಿಕ್ಸ್ ಪಾಯಿಂಟ್ ಹಾಕಿದೀವಿ. ಅದನ್ನ ಸ್ಕ್ರೀನ್ ಅಲ್ಲಿ ಇಲ್ಲ, ನಿಮಗೆ ಪ್ರಶ್ನೆ ಸರ್, ಸ್ಕ್ರೀನ್ ಅಲ್ಲಿ ತಗೊಂಡ್ಬಂದು ಅದ್ರ ಸಮೇತ ಪ್ರಶ್ನೆ ಕೇಳ್ತೀನಿ ನೋಡಿ ಸರ್. ದೀದಿ ಅವರ ಆಡಳಿತ ಇರ್ಬೇಕಾದ್ರೆ 1,500 ರೂಪಾಯಿ ಕೊಡ್ತಿದ್ರು ಮಹಿಳೆಯರಿಗೆ, ನೀವು 3,000 ಅಂದಿದ್ದೀರಿ, ಡಬಲ್ ಆಯ್ತು. ಹಂಗೆ ಇದರ ಜೊತೆಯಲ್ಲಿ ಏನು ನಿರುದ್ಯೋಗಸ್ಥ ಯುವಕರಿಗೆ 1,500 ರೂಪಾಯಿ ಕೊಡ್ತಿದ್ರು, ನೀವೀಗ ಅದನ್ನ 3,000 ಅಂತ ಹೇಳಿದಿರಿ. ಹಿಂಗೆ ಪ್ರತಿಯೊಂದು ಸ್ಕೀಮ್ ನಲ್ಲಿ ಸಿಗ್ತಾ ಇದ್ದ ದುಡ್ಡನ್ನ ಡಬಲ್ ಮಾಡಿರೋ ನೀವು ಸಾಲ 8.15 ಲಕ್ಷ ಕೋಟಿ ಇರೋದನ್ನ ಡಬಲ್ ಮಾಡೋದಿಲ್ಲ ಹೇಗೆ ಅನ್ನೋದು ನನ್ನ ಸಿಂಪಲ್ ಪ್ರಶ್ನೆ. ಇವತ್ತು ನಿರುದ್ಯೋಗ ಸಮಸ್ಯೆ ಬಂದಾಗ ಅಲ್ಲಿನ ಕಾರ್ಖಾನೆಗಳನ್ನ ಹೆಚ್ಚು ಮಾಡೋದಿಕ್ಕೆ ಮತ್ತೆ ಆದಾಯ ಮೂಲಗಳು ಬರೋದಿಕ್ಕೆ ಹೊಸ ಕಾರಿಡಾರ್ಗಳು ಮಾಡೋದಿಕ್ಕೆ ಎಲ್ಲವನ್ನು ಒಂದು ಒತ್ತು ಕೊಟ್ಟು ಪ್ಲಾನ್ ಆಗಿ ಮಾಡುವಂತ ಕೆಲಸ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಅಲ್ಲಿನ ಸರ್ಕಾರ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಇವತ್ತು ಎಲ್ಲಿ ನಿರುದ್ಯೋಗದ ಹೆಸರೇಳಿ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ 3 ಲಕ್ಷ ಉದ್ಯೋಗನೂ ಕೂಡ ಇವರು ತುಂಬಕ್ಕಾಗ್ಲಿಲ್ಲ. ಯಾವುದೇ ಒಂದು ಕಂಪ್ನಿ ಕರ್ಕೊಂಡ್ಬಂದು ನಾವು ಉದ್ಯೋಗ ಕೊಡ್ತೀವಿ ಅಂತ ಇಲ್ಲಿವರೆಗೂ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ 3 ಲಕ್ಷಕ್ಕಿಂತ ಹೆಚ್ಚಿನದಾಗಿ ಇವತ್ತು ಆಲ್ರೆಡಿ ಸಾಲ ಮಾಡಿದ್ದಾರೆ. ಈ ರೀತಿ ಎಲ್ಲವನ್ನು ಕೂಡ ಜನರ ಮೇಲೆನೆ ಹೊರೆ ಹಾಕಿ ಇವತ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚಕ್ಕೆ ಇಲ್ಲಿವರೆಗೂ ಆಗ್ಲಿಲ್ಲ, ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ಕಾಗಿಲ್ಲ. ಇಡೀ ರಾಜ್ಯದಲ್ಲಿ ಹಾಸ್ಪಿಟಲ್ಗಳಿಗೆ ಮೆಡಿಸಿನ್ ಸಪ್ಲೈ ಆಗ್ತಾ ಇಲ್ಲ. ಇವತ್ತು ಬಸ್ಗಳಿಗೆ ಎಲ್ಲ ಒಂದ್ ಕಡೆ ಗ್ಯಾರೇಜ್ ಮೂಲಕ್ಕೆ ತೆಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ನಿಗಮಗಳಿಗೆ ಅನುದಾನಗಳು ಕೊಡ್ತಾ ಇಲ್ಲ.